ಆತ್ಮೀಯ ಕೆಸೆಟ್ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತು ಕೆಇಎ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪ್ರಕಟಣೆ ಬಂದಿದೆ ನೋಡಿ. ದಿನಾಂಕ 8/9/2025 ಅಂದ್ರೆ ಇದೇ ದಿನ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಅಂದ್ರೆ ಕೆಸೆಟ್ 2025ಕ್ಕೆ ಸಂಬಂಧಿಸಿದಂತೆ ದಿನಾಂಕ 22/8/2025ರಂದು ವಿವರವಾದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 18/9/2025ರವರೆಗೆ ಅಂದ್ರೆ ಇಂದಿನವರೆಗೂ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಮತ್ತು 19 ಸೆಪ್ಟೆಂಬರ್ 19ರವರೆಗೆ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ ಏನ್ ಮಾಡಿದ್ದಾರೆ ಅಂದ್ರೆ ವಿನಂತಿಯನ್ನು ಮಾಡಿದ್ದಾರೆ. ಆದ್ದರಿಂದ ಆ ವಿನಂತಿಯ ಮೇರೆಗೆ ಏನ್ ಮಾಡಿದೆ ಅಂದ್ರೆ ಆನ್ಲೈನ್ ಕೆಲವೊಂದಿಷ್ಟು ದಿನಾಂಕಗಳನ್ನ ಪರೀಕ್ಷಾ ಪ್ರಾಧಿಕಾರ ಮುಂದೂಡಿದೆ ನೋಡಿ. ಪ್ರಮುಖವಾಗಿರ್ತಕ್ಕಂಥದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ವಿಸ್ತರಿಸಲಾದ ಕೊನೆಯ ದಿನಾಂಕ ಯಾವುದಂದ್ರೆ ಸೆಪ್ಟೆಂಬರ್ 24, ಇದೇ ತಿಂಗಳ 24 ಕೊನೆಯ ದಿನಾಂಕವಾಗಿರುತ್ತೆ. ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಯಾವುದಂದ್ರೆ 25ನೇ ಸೆಪ್ಟೆಂಬರ್ ಅಂದ್ರೆ ಇದೇ ತಿಂಗಳು 25ನೇ ತಾರೀಕು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನು ಸುಮಾರು 5 ರಿಂದ 6 ದಿನಗಳ ಕಾಲ ಅವಕಾಶ ಇದೆ ಅರ್ಜಿ ಸಲ್ಲಿಕೆಗೆ ಮತ್ತು ಶುಲ್ಕ ಪಾವತಿ ಸಲ್ಲಿಕೆ. ಯಾರ್ಯಾರು ಕೆಸೆಟ್ ಅನ್ನ ಅರ್ಜಿಯನ್ನು ಸಲ್ಲಿಸಿಲ್ಲ, ಕಾರಣಾಂತರಗಳಿಂದ ಅರ್ಜಿ ಸಲ್ಲಿಸದೆ ಹಿಂದುಳಿದ ಅಭ್ಯರ್ಥಿಗಳು ಏನ್ ಮಾಡಬಹುದು, ಇನ್ನು 24ರವರೆಗೆ ಅರ್ಜಿಯನ್ನು ಸಲ್ಲಿಸಿ 25ನೇ ತಾರೀಕಿನ ಒಳಗಡೆ ನೀವು ಏನ್ ಮಾಡಬಹುದು, ನಿಮ್ಮ ಶುಲ್ಕವನ್ನ ಪಾವತಿ ಮಾಡಬಹುದು. ನಮಸ್ಕಾರ.